ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿಜ ಹೇಳ್ತೀನಿ, ಹಿಮಂತ ಬಿಸ್ವ ಶರ್ಮಾ ಬೀದಿಗೆ ಇಳಿದು ಸ್ಟ್ರೀಟ್ ಫೈಟ್ ಮಾಡಿದ್ದನ್ನು, ಬಾಯಿಗೆ ಬಂದ ಹಾಗೆ ಮಾತಾಡಿದ್ದನ್ನು ನಾನು ನೋಡೇ ಇರಲಿಲ್ಲ ರೀ. ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಅಂಥದ್ದೊಂದು ಸದವಕಾಶ ನನಗೆ ಲಭ್ಯ ಆಯಿತು. ಅಂಥ ಮನರಂಜನೆ ಸಿಕ್ತು. ಎಂತೆಂಥ ಮಾತುಗಳನ್ನು ಹೇಳಿದ್ರಿ ಅವರು. ಅಯ್ಯೋ ದೇವರೇ, ಕೇಳಲೇಬೇಕು ನೀವು. ಎಲ್ಲಿಯಾದರೂ ಅವರ ಹಿಮಂತ ಬಿಸ್ವ ಶರ್ಮಾ ಅವರ ಕ್ಲಿಪ್ಪಿಂಗ್ಸ್ ಸಿಕ್ಕರೆ ಯೂಟ್ಯೂಬ್ನಲ್ಲಿ ನೋಡಿ. ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, 3 ದೇಶಗಳಲ್ಲಿ ಪೌರತ್ವವನ್ನು ಹೊಂದಿದ್ದಾರೆ, ಪಾಸ್ಪೋರ್ಟನ್ನು ಹೊಂದಿದ್ದಾರೆ. ಈತನ ಪತ್ನಿ ರಿಂಕಿ ಶರ್ಮಾ ಅಂತ ಒಂದು ಗುಂಡು ಹೊಡೆದ್ಬಿಟ್ರು. ಯಾರು? ಪವನ್ ಖೇಡಾ, ಕಾಂಗ್ರೆಸ್ಸಿನ ಪವನ್ ಖೇಡಾ. ಮಜಾ ನೋಡಿ, ಅದೇ ಜಾಗದಲ್ಲಿ, ಪತ್ರಿಕಾಗೋಷ್ಠಿ ನಡೆದ ಜಾಗದಲ್ಲಿಯೇ ಲಲನ್ ಟಾಪ್ನ ವರದಿಗಾರನೊಬ್ಬ ತನ್ನ ಮೊಬೈಲಲ್ಲಿ ಅವ್ರು ಕೊಟ್ಟಂಥ ಪಾಸ್ಪೋರ್ಟ್ನ ನಂಬರ್ ಇದೆಯಲ್ಲ, ಅದನ್ನು ಫೀಡ್ ಮಾಡಿಬಿಡ್ತಾರೆ. ಫೀಡ್ ಮಾಡಿ ಪವನ್ ಖೇಡಾ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾನೆ, ನೀವು ಹೇಳ್ತಾ ಇರುವಂಥ ರಿಂಕಿ ಶರ್ಮಾ ಅನ್ನೋರು ಇದರಲ್ಲಿಲ್ಲ, ಬೇರೆ ಹೆಸರಲ್ಲಿದೆ. ಇದು ರಿಜಿಸ್ಟರ್ ಆಗಿರೋದು ಕೇವಲ 1 ದಿವಸದ ಮುಂಚೆ ಇದು ಹೆಸರು ರಿಜಿಸ್ಟರ್ ಮಾಡಿರೋದು. ಇದು ಅಂದರೆ ಬೇಕು ಅಂತಲೇ ಇದನ್ನೊಂದು ಮೋಡಸ್ ಆಪರೆಂಡಿ ಮಾಡ್ಲಿಕ್ಕೆ ಮಾಡಿದಂಗೆ ಕಾಣಿಸ್ತಾ ಇದೆ. ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂಥ ಆ ಲಲನ್ ಟಾಪ್ನ ವರದಿಗಾರ ಪವನ್ ಖೇಡಾ ಕೇಳ್ತಾರೆ. ಪವನ್ ಖೇಡಾ, ನಾಳೆ ನಿಮಗೆಲ್ಲ ಡೀಟೇಲ್ ಕೊಡ್ತೀನಿ, ಯಾಕೆ ಯೋಚನೆ ಮಾಡ್ತೀರಾ, ನಿಮ್ಗೆ ಏನು ಬೇಕೆಲ್ಲ ಕೊಡ್ತೀನಿ, ಪ್ಲೀಸ್ ಕೀಪ್ ಕ್ವೈಟ್, ಐ ವಿಲ್ ಡೂ ದ್ಯಾಟ್, ಐ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್ ಟುಮಾರೋ. ನಾಳೆ ಯಾಕೆ ಕೊಡ್ತೀಯಪ್ಪ, ಇವತ್ತೇ ಕೊಡು. ಈಗ ನೀನು ಅಲಿಗೇಷನ್ ಮಾಡ್ತಾ ಇದೆಯಾ. ಅಲಿಗೇಷನ್ ಮಾಡಿದಾಗ ಯಾರ ಮೇಲೆ? ಹಿಮಂತ ಬಿಸ್ವ ಶರ್ಮಾನ ಪತ್ನಿ ರಿಂಕಿ ಶರ್ಮಾನ ಮೇಲೆ. ಈಗ ಮಾಧ್ಯಮದವರು ಅದರ ಬಗ್ಗೆ ಸ್ಪಷ್ಟೀಕರಣ ಕೇಳ್ತಾರೆ. ಈ ಪಾಸ್ಪೋರ್ಟ್ ನಂಬರ್ ಕೊಟ್ಟಿದ್ದೀರಲ್ಲ ಭೂಮಿ, ಇದು ಮೊಬೈಲಲ್ಲಿ ಹೊಡೆದ್ರೆ ಇದ್ರ ಬಗ್ಗೆ ಈಗ ನೋಡಿ, ಎಲ್ಲವೂ ಅಂಗೈಯಲ್ಲಿದೆ ಸರ್. ಒಂದು ಮೊಬೈಲ್ ಇದ್ಬಿಟ್ರೆ ಜಗತ್ತಿನಲ್ಲಿ ಎಲ್ಲಿ ಏನು ನಡೀತಾ ಇದೆ ಕ್ಷಣಾರ್ಧದಲ್ಲಿ ಎದುರಿಗಿರೋನು ನಿಮ್ಗೆ ಟೋಪಿ ಹಾಕೋಕ್ಕಾಗಲ್ಲ, ನೋಡ್ಕೊಂಬಿಡ್ಬೋದು. ನಾಳೆ ಕೊಡ್ತೀನಿ ಅಂತಾರೆ. ಅದಾದ ಮೇಲೆ ಮಜಾ ನೋಡಿ, ಆತ 2 ಸಲ ಸ್ಪಷ್ಟೀಕರಣ ಕೊಡ್ತಾರೆ. ನೋಡಿ, ಈ ಥರ ಇಲ್ಲ, ಆಂಟಿಗುವಾದಲ್ಲಿ ಅವ್ರ ಇದು ಇಲ್ಲ, ಪೌರತ್ವ ಇಲ್ಲ, ಆಮೇಲೆ ಈಜಿಪ್ಟ್ನಲ್ಲಿಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ ಅವ್ರ ಹೆಸರೆಲ್ಲ ಎಲ್ಲ ಹೇಳ್ತಾರೆ. ಕೇಳಿಸ್ಕೊಳ್ಳೋ ಸ್ಥಿತಿಯೆಲ್ಲ ಎದ್ದು ಹೋಗ್ಬಿಡ್ತಾರೆ. ಅವ್ರದ್ದೊಂದು ಮೋಡಸ್ ಆಪರೆಂಡಿ ಇದೆ ಕಾಂಗ್ರೆಸ್, ಏನಂದರೆ ಹಿಟ್ ಆ್ಯಂಡ್ ರನ್ ಅಂತ. ಅವರ ನಾಯಕರೇ ಅದನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಫಸ್ಟ್ ಮಾಡೋದೇ ಹಿಟ್ ಆ್ಯಂಡ್ ರನ್. ಪತ್ರಿಕಾಗೋಷ್ಠಿಯನ್ನು ಅಬ್ಡ್ರಪ್ಟ್ಲಿ ಮುಗಿಸುವುದರಲ್ಲಿ ನಿಸ್ಸೀಮರು ರಾಹುಲ್ ಗಾಂಧಿ. ತನಗೆಷ್ಟು ಬೇಕೋ ಅಷ್ಟು ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನು ಹೇಳಿ, ಯಾವಾಗ ಮುಜುಗರ ಉಂಟಾಗತ್ತೆ ಅಂತ ಬರುತ್ತೋ ಅವಾಗ ನೀವು BJP ಏಜೆಂಟು, RSS ಏಜೆಂಟು ಅಂತ ಅಲ್ಲಿದ್ದ ಜಾಗ ಖಾಲಿ ಮಾಡಿಬಿಡ್ತಾರೆ. ನೀವು RSSನವರಾ ಅಂತ ಕೇಳ್ತಾರೆ ಎದುರುಗಡೆ. ಅಂದರೆ ಪತ್ರಕರ್ತನಿಗೆ ಮುಜುಗರವನ್ನುಂಟು ಮಾಡೋದು, ಆತ ಹಿಂಜರಿಕೆ ಆಗುವ ಹಾಗೆ ಮಾಡೋದು, ಆತ ಬೇರೆಯವರ ಎದುರಿಗೆ ನಗೆಪಾಟ್ಲಾಗಿಬಿಡ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಶ್ನೆ ಕೇಳದೇ ಇರೋದು, ಅಂಥ ವಾತಾವರಣವನ್ನು ರಾಹುಲ್ ಗಾಂಧಿ ಸೃಷ್ಟಿ ಮಾಡ್ತಾರೆ. ಅವರ ಚೇಲಾಗಳಿರ್ತಾರಲ್ಲ, ಕರ್ನಾಟಕ ದಮನಗಳು, ಮುತ್ಯಾಗಳು, ಅವರೆಲ್ಲ ಇದ್ದಾರಲ್ಲ, ಅವರು ಮಾತಿನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರು ಕೊನೆಗೇನು ಮಾಡ್ತಾರೆ, ನಾಳೆ ಉತ್ತರವನ್ನು ಹೇಳ್ತೀನಿ ಅಂತ ಎದ್ದು ಹೋಗ್ಬಿಡ್ತಾರೆ. ಆಯಿತಾ? ಇದ್ರ ಬಗ್ಗೆ ನಿಮ್ಗಾಗಲೇ ಸಂಚಿಕೆ ಮಾಡಿದ್ದೀನಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಅದಾದಮೇಲೆ 48 ಗಂಟೆ ಒಳಗೆ ಅವನನ್ನು ಎಲ್ಲಿದ್ದರೂ ಬಂಧಿಸ್ತೀನಿ ಅಂತ ಹೇಳ್ತಾರೆ. ಯಾರು? ಹಿಮಂತ ಬಿಸ್ವ ಶರ್ಮಾ. ಹೇಳಿದಾಗ ಈ ಪವನ್ ಖೇಡಾ ಏನಂತ ಉತ್ತರ ಕೊಡ್ತಾರೆ, 48 ಗಂಟೆ ಯಾಕೆ ಬೇಕು, ಈಗಲೇ ಬಂಧಿಸ್ಬೋದಲ್ಲ. 48 ಗಂಟೆ ಯಾಕೆ ಸ್ವಾಮಿ? ಸ್ಟೇಟಲ್ಲೂ ನಿಮ್ಮದೇ ಗೌರ್ಮೆಂಟು, ಸೆಂಟ್ರಲ್ಲೂ ನಿಮ್ಮದೇ ಗೌರ್ಮೆಂಟ್ ಇರೋದು, ಪೊಲೀಸರು ನಿಮ್ಮವರೇ, ಕೋರ್ಟು ನಿಮ್ಮದೇ ಇದೆ, 48 ಗಂಟೆ ಯಾಕ್ರಿ, ಈಗರೇ ಬನ್ನಿ ಅಂತ ಮಾತಾಡ್ತಾರೆ. ಅವ್ರು ಏನು ಅಂದ್ಕೊಂಡಿರ್ತಾರೆ, ಈತ ಡಿಫೇಮೇಷನ್ ಕೇಸ್ ಹಾಕ್ತಾರೆ, ಒಂದು ಜಾಮೀನನ್ನು ಅಭಿಷೇಕ್ ಮನು ಸಿಂಘ್ವಿ ಥರದವ್ರ ಕಡೆ ಜಾಮೀನು ತೊಗೊಂಡ್ಬಿಟ್ರೆ ಬಚಾವಾಗ್ಬಿಡ್ತೀನಿ ಅಂತ. ಈ ಮಧ್ಯೆ ಮಲ್ಲಿಕಾರ್ಜುನ ಮುತ್ಯಾಗ ಪತ್ರಿಕಾಗೋಷ್ಠಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗತ್ತೆ. ಏನಂತ? ನಿಮ್ಮ ನಾಯಕರಾದಂಥ ಒಬ್ಬ ವಕ್ತಾರರಾದಂಥ ಪವನ್ ಖೇಡಾ ಅವರು ಈ ರೀತಿ ಆರೋಪ ಮಾಡಿದ್ದಾರೆ, ಈ ಆರೋಪಕ್ಕೆ ಪೊಲೀಸ್ ಕೇಸ್ ಹಾಕ್ತಾ ಇದ್ದಾರೆ, ಅವರು ಏನು ಹೇಳ್ತೀರಿ ಇದಕ್ಕೆ? ನಾವು ಆರೋಪ ಮಾಡಿದ್ದೀವಿ, ಕ್ಲಾರಿಫೈ ಮಾಡೋದು ಅವ್ರ ಕೆಲಸ, ಕ್ಲಾರಿಫೈ ಮಾಡಲಿ. ನೋಡಿ ಹೆಂಗಿದೆ ವಾದ, ಹೆಂಗಿದೆ ನೋಡಿ. ಮಲ್ಲಿಕಾರ್ಜುನ ಮುತ್ಯಾನ ವಾದ ಕೇಳ್ಬೇಕು. ಹಾಗಾದರೆ ಮಲ್ಲಿಕಾರ್ಜುನ ಮುತ್ಯ ಕಳ್ಳ ಅಂತ ಅವನಂತಾರೆ, ಕ್ಲಾರಿಫಿಕೇಷನ್ ಕೊಟ್ಬಿಡ್ತಾರಾ? ಈ ಥರ ಮಗ ಪುಂಡ ಅಂತ ಹೇಳಿದ್ರು ಅಂತ ತಿಳ್ಕೊಳ್ರಿ. ಕೇವಲ ಕ್ಲಾರಿಫಿಕೇಷನಲ್ಲಿ ಮುಗಿದು ಹೋಗ್ಬಿಡುತ್ತಾ? ಇವ್ರ ಮೇಲೆ ಕಳುವು ಮಾಡ್ತಾರೆ, ಇವರೆಲ್ಲ ಖಾನ್ದಾನದವರು ಅಂತ ಇನ್ನೊಬ್ಬ ಯಾವನ ಆರೋಪ ಮಾಡ್ತಾರೆ, ಅಥವಾ ಇವ್ರ ಮೇಲೆ ಯಾವುದೋ ಅತ್ಯಾಚಾರ, ಯಾವುದೋ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಟ್ರೆ ಆಗೋಯ್ತು. ಹಂಗಾರೆ ಎದುರುಗಡೆ ಅವ್ನು ಯಾವನು ಅನ್ಸ್ಕೊಂಡಿದ್ದಾನೋ ಅವ್ನು ನಾನು ಅಲ್ಲ, ನಾನು ಕಳ್ತನ ಮಾಡಿಲ್ಲ ಅಂತ ಹೇಳಿಬಿಟ್ರೆ ಮುಗಿದೋಯ್ತದು. ಹಿಮಂತ ಬಿಸ್ವ ಶರ್ಮಾ ಆತನ ಪತ್ನಿ 3 ದೇಶದ ಪೌರತ್ವವನ್ನು ಹೊಂದಿದ್ದಾರೆ, ಅಥವಾ 3 ಪಾಸ್ಪೋರ್ಟನ್ನು ಹೊಂದಿದ್ದಾರೆ ಅಂತ ಇವ್ರ ಆರೋಪ ಇದೆ. ನಾನು ಪಾಸ್ಪೋರ್ಟನ್ನು ಹೊಂದಿಲ್ಲ, ನಾನು ಹೊಂದಿಲ್ಲ ನೋಡಿ ಅಂತ ಸಾಕ್ಷಿ ಸಮೇತ ಆತ ತನಗೆ ತಾನೇ ಮುಂದುವರೆದು ಇವರಿಗೆ ಸ್ಪಷ್ಟೀಕರಣವನ್ನು ಕೊಡಬೇಕಂತೆ. ಇಲ್ಲಾಂದರೆ ಹೋಮ್ ಮಿನಿಸ್ಟ್ರಿಯಿಂದ ಕ್ಲಾರಿಟಿ ತೊಗೋಬೇಕಂತೆ.
ಅದಕ್ಕೆ ಇಮ್ಮಿಡಿಯೇಟ್ಲಿ ಆ ಕಡೆಯಿಂದ ಕೌಂಟ್ರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಹಿಮಂತ ಬಿಸ್ವ ಶರ್ಮಾ. ಹಿಮಂತ ಬಿಸ್ವ ಶರ್ಮಾ ಮೊದಲೇ ವರ್ಡ್ ಹೇಳಿದ್ದೇನು ಹೇಳಿ ನೋಡೋಣ. ನಾನು ಹೇಳಿದ್ನಲ್ಲ, ಮನರಂಜನೆಯ ವಸ್ತು ಹೇಗಿತ್ತು, ಹೇಗೆ ಸ್ಟ್ರೀಟ್ ಫೈಟ್ ಮಾಡಿ, ಏತೋ ಪಾಗಲ ಓತೋ ಬಹುತ್ ಬಡ ಪಾಗಲ ಅಂತ. ಯಾರು ಪಾಗಲ್ಲಂತೆ? ಈತ ಪವನ್ ಖೇಡಾ ಪಾಗಲ್ಲಂತೆ, ಹುಚ್ಚ ಅಂತೆ. ರಾಹುಲ್ ಗಾಂಧಿ ಬಡ ಪಾಗಲೆ, ಆತ ಇನ್ನೂ ದೊಡ್ಡ ಹುಚ್ಚ ಅವನು. ये लोग को क्या मालूम है, वो होम मिनिस्टर जो है वो मेरा दामाद है क्या? ಹೋಮ್ ಮಿನಿಸ್ಟರ್ ಏನಿದ್ದಾರೆ ನನ್ನ ಅಳಿಯ ಏನಾದ್ರು ಹೋಗಿ ಕೇಳ್ಕೊಳ್ಳಿಕ್ಕೆ. ನಾನು ಯಾಕೆ ಹೋಗಿ ಕೇಳಿ, ನೀವು ಹೋಗಿ ಕೇಳಿ. ಆರೋಪ ಮಾಡ್ತಾ ಇರೋರು ನೀವು, ಸ್ಪಷ್ಟೀಕರಣ ಕೊಡಬೇಕಾದವ್ರು ನೀವು, ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಪ್ರೊಡ್ಯೂಸ್ ಮಾಡಬೇಕಾದವ್ರು ನೀವು. ಹಿಮಂತ ಬಿಸ್ವ ಶರ್ಮಾನ ಹೆಂಡ್ತಿ 3 ಪಾಸ್ಪೋರ್ಟ್ ಹೊಂದಿದ್ದಾರೆ ಅಂದರೆ 3 ಪಾಸ್ಪೋರ್ಟ್ನ ಅಸಲಿಯತ್ತನ್ನು ಬಗಿಲೆ ಕೊಡಬೇಕಾದ ಜವಾಬ್ದಾರಿ ಯಾರ್ದು? ಯಾರು ಆರೋಪ ಮಾಡಿದವರು ಅವ್ರದ್ದು. ಆದರೆ ಕಾಂಗ್ರೆಸ್ಸಿಂದ ಹಂಗಲ್ಲ. ಕಾಂಗ್ರೆಸ್ ಏನು ಹೇಳುತ್ತೆ, ನಿಮ್ಮೆಲ್ಲ ನಾವು ಆರೋಪ ಮಾಡಿಬಿಟ್ಟಿದ್ದೀವಿ, ನೀವು ಅದಕ್ಕೆ ನೀವು ಅಂಥವ್ರಲ್ಲ, ನೀವು ಕಳ್ಳರಲ್ಲ, ನೀವು ಸುಳ್ರಲ್ಲ, ಮೋಸಗಾರರಲ್ಲ, ದ್ವಿಪೌರತ್ವವನ್ನು ಹೊಂದಿಲ್ಲ ಅಂತ ನೀವು ಕ್ಲಾರಿಫಿಕೇಷನ್ ಕೊಡಬೇಕು. ನೀವು ಸಾಚಾ ಅಂತ ನಿಮ್ಗೆ ನೀವು ಪ್ರೂವ್ ಮಾಡಬೇಕು ಅಂತ ಅವ್ರು ಕೇಳೋದು. ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ, ಈತನನ್ನು ಜೀವಮಾನ ಪರ್ಯಂತ ಜೈಲಿನಲ್ಲಿ ಹಾಕ್ತೀನಿ ಅವನಿಗೆ ಅಂತ. ಯಾರಿಗೆ? ಪವನ್ ಖೇಡಾಗೆ. ಪವನ್ ಖೇಡಾ ಏನು ಮಾಡಿದ್ರು ಹೇಳಿ? ಪವನ್ ಖೇಡಾ 48 ಗಂಟೆ ಒಳಗೆ ಬಂಧಿಸಿ ನನ್ನ ತಾಕತ್ತಿದ್ರೆ ಅಂತ ಹೇಳಿದರು. ಇಡೀ ಇಂಡಿಯಾ ಈಸ್ ವಿತ್ ಪವನ್ ಖೇಡಾ ಅಂತ ಕಾಂಗ್ರೆಸ್ಸಿನ ಎಲ್ಲ ಟ್ವಿಟರ್ ಹ್ಯಾಂಡಲ್ನಲ್ಲಿ ಪೋಸ್ಟ್. ಯಾರೂ ಕೂಡ ಹಿಮಂತ ಬಿಸ್ವ ಶರ್ಮಾನ ಪತ್ನಿ 3 ಪಾಸ್ಪೋರ್ಟ್ ಹೊಂದಿದ್ದಾರೆ ಅನ್ನುವಂಥ ಆರೋಪವನ್ನು ರೀಟ್ವೀಟ್ ಮಾಡಿಲ್ಲ. ಅದರ ಕುರಿತು ಎಲ್ಲಿಯೂ ಕೂಡ ತಮ್ಮ ಪೋಸ್ಟ್ಗಳನ್ನು ಹಾಕ್ಕೊಂಡಿಲ್ಲ. ಆಕೆ ಭಾರತೀಯ ಪೌರತ್ವ ಅಲ್ಲ, ಬೇರೆ ದೇಶದ ಪೌರತ್ವವನ್ನು ಹೊಂದಿದ್ದಾರೆ ಅನ್ನುವಂಥ ಎಲ್ಲಿಯೂ ಇವರಿಂದ ಒಂದೇ ಒಂದು ಪವನ್ ಖೇಡಾ ಬಿಟ್ಟರೆ ಬೇರೆ ಯಾರೂ ಪೋಸ್ಟು ಮಾಡಿಲ್ಲ, ರೀಪೋಸ್ಟು ಮಾಡಿಲ್ಲ, ಟ್ವೀಟು ಮಾಡಿಲ್ಲ, ಲೈಕು ಮಾಡಿಲ್ಲ, ಈ ಶೇರು ಮಾಡಿಲ್ಲ. ಆದರೆ ಇಂಡಿಯಾ ಈಸ್ ವಿತ್ ಪವನ್ ಖೇಡಾ. ಯಾವ ವಿಷಯದಲ್ಲಿ? ಜೈಲಿಗೆ ಹೋಗೋ ವಿಷಯದಲ್ಲ. ಪವನ್ ಖೇಡಾ ಏನು ಮಾಡಿದರು, ತಕ್ಷಣ ಯಾವಾಗ ಇದರ ತೀವ್ರತೆ ಅವ್ರು ಮಾಡಿದ ಕೆಲಸ ನೋಡಿ. ಹಿಮಂತ ಬಿಸ್ವ ಶರ್ಮಾ ಏನು ಮಾಡಿದರು, ಮಾನನಷ್ಟ ಮೊಕದ್ದಮೆ ಹಾಕಿದ್ರು, ಈತ ಬೇಲ್ ತೊಗೊಂಡು ಹೊರಗೆ ಹೋಗ್ಬಿಡ್ತಾನೆ. ಮೊದಲೇದು 420, 466, 467, 468 4 ಸೆಕ್ಷನ್ ಹಾಕಿ ಆತನನ್ನು ಬಂಧಿಸಲಿಕ್ಕೆ. ಅಂದರೆ ಏನೇನಿದೆ ಇದರಲ್ಲಿ? ಮೊದಲನೇದಾಗಿ ಸುಳ್ಳು ದಾಖಲೆಯನ್ನು ಒದಗಿಸಿರೋದು, ಎರಡನೇದು ಫೋರ್ಜರಿ ಮಾಡಿರೋದು, ಮೂರನೇದು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಹಾಗೆ ಜನರನ್ನ ದಾರಿ ತಪ್ಪಿಸಿರೋದು. ಇಷ್ಟು ಸೆಕ್ಷನ್ಗಳನ್ನು ಹಾಕಿ ಜೊತೆಗೆ ಡಿಫೆಮೇಷನ್ನು ಸೇರಿಸಿ ಆತ ಕನಿಷ್ಠ 7 ವರ್ಷಗಳ ಕಾಲ ಜೈಲಿನಲ್ಲಿರಬೇಕು, ಜೊತೆಗೆ ಬೇಲ್ ಸಿಕ್ಕಿರಬಾರ್ದು ಅಂಥ ಸೆಕ್ಷನ್ಗಳನ್ನು ಹಾಕಿಸಿ ಪೊಲೀಸರನ್ನ ನೇರವಾಗಿ ದಿಲ್ಲಿ ಕಳಿಸ್ತಾರೆ. ಅಸ್ಸಾಂನಿಂದ ಗೌಹಾತಿಯಿಂದ ನೇರವಾಗಿ ದಿಲ್ಲಿ ಹೋಗ್ತಾರೆ. ದಿಲ್ಲಿಗೆ ಹೋಗಿ ಈತನ ಮನೆಗೆ, ಪವನ್ ಖೇಡಾ ಮನೆಗೆ ಹೋಗೋದ್ರೊಳಗೆ ಆತ ಪರಾರಿ. ಹೋಗ್ತಾರೆ, ಪೊಲೀಸರು ಸೀಜರ್ ಮಾಡ್ತಾರೆ. ಸೀಜರ್ ಮಾಡಿದಾಗ ಲ್ಯಾಪ್ಟಾಪ್ ಸಿಗತ್ತೆ, ಡಾಂಗಲ್ಗಳು ಸಿಗ್ತವೆ, ಪೆನ್ ಡ್ರೈವ್ಗಳು ಸಿಗ್ತವೆ, ಏನೇನು ಸಿಗಬೇಕು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ ಸಿಗ್ತವೆ. ಗ್ಯಾಡ್ಜೆಟ್ ತೊಗೊಂಡು ಬರ್ತಾರೆ. ತೊಗೊಂಬಂದು ಅದನ್ನ ಪಾಸ್ವರ್ಡ್ ಗಿಸ್ವರ್ಡ್ ಹಾಕಿ ಅದನ್ನು ಡಿಕೋಡ್ ಮಾಡ್ತಾರೆ. ಡಿಕೋಡ್ ಮಾಡಿದಾಗ ಹೆಚ್ಚಿನ ಮಾಹಿತಿಗಳು ಲಭ್ಯ ಆಗಿದ್ದಾವೆ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ. ಭಾಳ ಮಜಾ ಕೊಟ್ಟರು ಅಂತ ಹೇಳಿದ್ನಲ್ಲ, ಆತ ಹೇಳ್ತಾರೆ, ಪವನ್ ಖೇಡಾನ ಹೇ ಓ ಪೇಡಾ ಹೇ, ಪೇಡಾ ಅಂದರೆ ಪೇಡೆ ತಿಂತೀವಿ ನಾವು, ದಾಡು ಪೇಡೆ, ಆ ಪೇಡಾ ಹೈ ಓ ಪೇಡಾ ಬನಾ दूंगा उसको मैं, ಖೇಡಾ ಕೋ ಪೇಡಾ ಬನಾ दूंगा, ಪೇಡಾ ಬನಕೆ ಪೀ ಡಾಲೂಂಗ, ಖಾ ಡಾಲೂಂಗ ಅಂತ ತಿಂದು ಹಾಕಿಬಿಡ್ತೀನೋ ಅಂತ. ಕರೆಕ್ಟಾಗಿ 2 ದಿವಸ ಉಳಿದಿತ್ತು ರೀ ಚುನಾವಣೆ. ಆ ಸಂದರ್ಭದಲ್ಲಿ ಎತ್ತಿದ ವಿಚಾರ ಹೆಂಗೆ ಮಾಡಿದ್ರು ಇವರು ಅಂದರೆ, ಈತ ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಸಾಧ್ಯ ಆಗಿರಬಾರ್ದು ಹಿಮಂತ ಬಿಸ್ವ ಶರ್ಮಾಗೆ. ಇವರು ಆರೋಪ ಮಾಡಿಬಿಡಬೇಕು, ಆತ ಚುನಾವಣೆಯಲ್ಲಿ ಬ್ಯುಸಿ ಇರಬೇಕು. ಬ್ಯುಸಿ ಇದ್ದಾಗ ಬಾಯಿಗೆ ಬಂದಂಗೆ ಮಾತಾಡಿ ಆತ ಕೌಂಟ್ರ್ ಕೊಡೋಕ್ಕಿಂತ ಮುಂಚೆ ಕೇಸ್ ಮುಚ್ಚಾಕ್ಬಿಡ್ಬೇಕು, ಆಮೇಲೆ ಏನಾದರೂ ಆಗಲಿ. ಹಾಗೆ ಕೇವಲ 3 ದಿವಸದ ಮುಂಚೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಫೋಟೋಶಾಪು ಅದು ಇದು ಬಳಸ್ಕೊಂಡು ಪಾಸ್ಪೋರ್ಟ್ಗಳನ್ನು ತಯಾರು ಮಾಡ್ತಾರೆ. ಅದರ ಕಾಪಿಗಳನ್ನು ತೆಗಿತಾರೆ, ಪತ್ರಕರ್ತರಿಗೆ ಕೊಡಲಿಕ್ಕೆಲ್ಲ ವ್ಯವಸ್ಥೆ ಮಾಡ್ತಾರೆ. ಪತ್ರಕರ್ತರು ಅದನ್ನ ಇದನ್ನು ಮಾಡಲಿಕ್ಕೆ, ಏನು ವೆರಿಫೈ ಮಾಡಲಿಕ್ಕೆ ಟೈಮ್ ಬೇಕಲ್ಲ, ಟೈಮ್ ಮಾಡೋದ್ರೊಳಗಡೆ ಚುನಾವಣೆ ಆಗಿ ಹೋಗ್ಬಿಟ್ಟಿರುತ್ತೆ. ಮಜಾ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಅಂದರೆ ಟೆಕ್ನಿಕ್ಕನ್ನು ಹೇಗೆ ಬಳಸಿದ್ದಾರೆ ಇದರಲ್ಲಿ ಅಂದರೆ, ಮೋಡಸ್ ಆಪರಂಡಿ ಎಷ್ಟು ಕ್ರಿಮಿನಲ್ ಮೈಂಡ್ ಇತ್ತು ಕಾಂಗ್ರೆಸ್ನವ್ರದ್ದು ಅನ್ನೋದನ್ನು ಆಲೋಚನೆ ಮಾಡಿ ಆರೋಪ ಮಾಡೋದು. ಈ ಆರೋಪನೇ ಯಾಕೆ ಮಾಡಿದರು? ಯಾಕೆಂದರೆ ಗೌರವ್ ಗೊಗೊಯ್ ಪಾಕಿಸ್ತಾನ ಪತ್ನಿ ಎಲಿಜಬೆತ್ತು ISIನ ಮುಖ್ಯಸ್ಥನ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಸಾಕ್ಷಿ ಸಮೇತ ತೋರಿಸಿದ್ದಾರೆ ಆತ ಹಿಮಂತ ಬಿಸ್ವ ಶರ್ಮಾ. ತಾಕತ್ತಿದ್ರೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ. ನಿನ್ನ ಮಕ್ಕಳು ಭಾರತೀಯ ಸಂಜಾತರಲ್ಲ, ಭಾರತೀಯ ಪೌರತ್ವ ಇಲ್ಲ ಅಂತ ಹೇಳಿದ್ದಾರೆ. ತಾಕತ್ತಿದ್ರೆ ಕೇಸ್ ಹಾಕಿ ಅಂತ ಹೇಳಿದ್ದಾರೆ.
ಈತ ಗೌರವ್ ಗೊಗೋಯ್ ಪಾಕಿಸ್ತಾನಕ್ಕೆ ಕದ್ದು ಮುಚ್ಚಿ ಹೋಗಿ ಅಟಾರಿ ಬಾರ್ಡರ್ ಮೂಲಕ ವಾಘಾ ಬಾರ್ಡರ್ ಮೂಲಕ ವಾಪಸ್ ಬಂದಿದ್ದಾನೆ, ಹೌದು ಅಲ್ಲ ಕೇಳಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಈಗ ಹಾಗಾದ್ರೆ ಆತನನ್ನು ಹೇಗೆ ಸಿಗಿಸ್ಬೇಕು ಅಂತಂದ್ರೆ ಆವತ್ತ ಏನು ಮಾಡಿದ್ರೆ ಹಾಗೆ ಮಾಡಿ ಈತನ ಪತ್ನಿಯನ್ನು ಸಿಗಾಕ್ಸ್ಬಿಡ್ಬೇಕು ಅಂತ. ಗೌರವ್ ಗೊಗೋಯ್ ಹೆಂಡತಿ ಬಗ್ಗೆ ಮಾತಾಡ್ತೀನಿ, ನಿನ್ನ ಹೆಂಡತಿ ಮೇಲೆ ಮಾಡ್ತೀನಿ. ಕೇವಲ 3 ದಿವಸದ ಮುಂಚೆ ಈ ರೀತಿ ಡಾಕ್ಯುಮೆಂಟ್ ತಯಾರು ಮಾಡಿದ್ದಾರೆ. ಅವರ ದುರದೃಷ್ಟಕ್ಕೆ ಆ ಕಡೆ ಈಜಿಪ್ಟ್ನ ಎಂಬಸಿ ಕಾನ್ಸುಲೇಟು ಕ್ಲಿಯರ್ ಮಾಡಿದೆ, ಇಲ್ಲ ಇದು ಸುಳ್ಳು ಪಾಸ್ಪೋರ್ಟು ಅಂತ. ಈ ಕಡೆ ಯುನೈಟೆಡ್ ಅರಬ್ ಎಮಿರೇಟ್ಸು ಕ್ಲಿಯರ್ ಮಾಡಿದೆ, ಇಲ್ಲ ಈ ರೀತಿಯಾದಂಥ ಯಾವುದೇ ರೀತಿಯ ದಾಖಲೆಗಳಿಲ್ಲ ಅಂತ. ಆಯ್ಕೆ ಮಾಡಿರೋದು ಹೇಗಿದ್ರು, ಮುಸಲ್ಮಾನರ ದೇಶ ಯಾವಿದಾವೋ ಈಜಿಪ್ಟು, ಯುನೈಟೆಡ್ ಅರಬ್ ಎಮಿರೇಟ್ಸು, ಅಂಥ ದೇಶದಲ್ಲಿ ಪೌರತ್ವವನ್ನು ಹೊಂದಿದ್ದಾರೆ. ಯಾಕೆ ಪಾಕಿಸ್ತಾನ ಅಂದಿದ್ದೀರಲ್ವ ಗೌರವ್ ಗೊಗೋಯ್ ಪತ್ನಿಗೆ, ಅದಕ್ಕೆ ನಿಮಗೂ ಮುಸಲ್ಮಾನರ ದೇಶದಲ್ಲಿ ಸ್ವಲ್ಪ ಒಂದು ವೇಳೆ ಗೋಲ್ಡನ್ ವೀಸಾನೋ ಯಾವುದೋ ತೊಗೊಂಡಿದ್ದ ಅಂತ ತಿಳ್ಕೊಡ್ರಿ. ಹಿಮಂತ ಬಿಸ್ವ ಶರ್ಮಾ ತನ್ನ ಪತ್ನಿ ಹೆಸರಿಗೆ ವ್ಯವಹಾರ ಇಟ್ಕೊಂಡಿದ್ದ ಅಂತ ತಿಳ್ಕೊಳ್ಳಿ. ಗೌರವ್ ಗೊಗೋಯ್ ಮೇಲೆ ಆರೋಪ ಮಾಡೋದಕ್ಕಿಂತ ಮುಂಚೆ ಅದನ್ನು ಆತ ಕ್ಲೋಸ್ ಮಾಡಿಸಿರ್ತಾರೆ. ಆತ ರಾಜಕಾರಣಿ, ಕಾಂಗ್ರೆಸ್ಸಿನಿಂದನೇ ಹೊರಗಡೆ ಬಂದಿರೋ ರಾಜಕಾರಣಿ, ಕಾಂಗ್ರೆಸ್ಸಿನ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲವೂ ಗೊತ್ತಿರುವ ವ್ಯಕ್ತಿ. ಆತನಿಗೆ ನೀವು ಟೋಪಿ ಹಾಕೋಕ್ಕಾಗಲ್ಲ, ಬೇರೆಯವ್ರಿಗೆ ನೀವು ಟೋಪಿ ಹಾಕ್ಬೋದು. ಕಾಂಗ್ರೆಸ್ನವ್ರಿಗೆ ಟೋಪಿ ಹಾಕೋಕ್ಕಾಗಲ್ಲ. ಯಾಕಂದರೆ ಬ್ಲಡ್ ಒಂದೇ ಇರುತ್ತೆ, DNA ಒಂದೇ ಇರುತ್ತೆ. ಆ DNAಗೆ ಇವ್ರು ಏನು ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟೇ ಅಲ್ಲ, ಯಾವಾಗ ಪವನ್ ಖೇಡಾ ಈ ರೀತಿ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ, ನಿನ್ನ ಹೆಂಡತಿ ಮೇಲೆ 3 ರೀತಿ ಆರೋಪ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಮುಂಚೆಯೇ ಹಿಮಂತ ಬಿಸ್ವ ಶರ್ಮಾಗೆ 100ಕ್ಕೆ 101% ಬಂದಿರುತ್ತೆ. ಅಷ್ಟೇ ಅಲ್ಲ, ಪವನ್ ಖೇಡಾಗೆ ರಾಹುಲ್ ಗಾಂಧಿ ಹೇಳಿ ಮಾಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇರುತ್ತೆ. ಈಗ ಕೇಸ್ ರಾಹುಲ್ ಗಾಂಧಿವರೆಗೂ ಹೋಗುತ್ತೆ. ಹಿಮಂತ ಬಿಸ್ವ ಶರ್ಮಾ ಎಂಥ ಹಠಮಾರಿ ಅಂದರೆ, ಯಾವಾಗ ನಕ್ಕೊಂಡಿರ್ತಾರೆ ಅವ್ರು, ಸಿಟ್ಟಾಗಿದ್ದು ನಾನು ನೋಡೇ ಇಲ್ಲ. ಆದರೆ ಈ ಬಾರಿ ಒಂದು ಕಡೆ ನಗ್ತಾ ಇದ್ರು, ಒಂದು ಕಡೆ ಕ್ರೋಧದಿಂದ ಮಾತಾಡ್ತಾ ಇದ್ರು, ಒಂದು ಕಡೆ ಈತನನ್ನು ಹಣಿಯಬೇಕು ಅನ್ನೋದರಲ್ಲಿದ್ದರು. ಈಗ ಆತ ತೆಲಂಗಾಣಗೆ ಹೋಗಿ, ಇವ್ರದೇ ಸರ್ಕಾರ ಅಲ್ವಾ, ಹುಡ್ಕೊಂಡು ಹೋಗೋದು ಹೆಂಗೆ ಹೋಗ್ತಾರೆ ನೋಡಿ ಅವರು, ತೆಲಂಗಾಣಗೆ ಹೋಗಿ ಅಲ್ಲಿ ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದ್ದಾರೆ. ಸಿಗತ್ತೋ ಇಲ್ವೋ ಅದ್ರ ಬಗ್ಗೆ ನನಗೆ ಅನುಮಾನ ಇದೆ. ಪ್ರಯತ್ನ ಮಾಡಿದ್ದು ಕಾಂಗ್ರೆಸ್ಸಿನ ಅಧಿಕಾರ ಇರುವಂಥ ರಾಜ್ಯದಲ್ಲಿ. ಹೆಂಗಿದೆ ನೋಡಿ. ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ದುರಂತ ಏನು ಹೇಳ್ತೀನಿ ಏನಪ್ಪ ಅಂದರೆ, ಇವ್ರ ಮೇಲೆ ಏನೇ ಅಲಿಗೇಷನ್ ಮಾಡಿದ್ರು ಏನು ಮಾಡೋದಿಲ್ಲ ಅನ್ನುವಂಥ ನಂಬಿಕೆ ವಿಪಕ್ಷದವ್ರಿಗಿದೆ. ಉದಾಹರಣೆಗೆ ನರೇಂದ್ರ ಮೋದಿ ಅವರ ಕುರಿತು ಈತ ರಾವಣ ಅಂತ ಮಲ್ಲಿಕಾರ್ಜುನ ಮುತ್ಯ ಗುಲ್ಬರ್ಗಾದಲ್ಲಿ ತನ್ನ ಅಳಿಯನನ್ನು ಚುನಾವಣೆ ನಿಲ್ಲಿಸಿದಾಗ ನೇರವಾದ ಆರೋಪ ಮಾಡಿದ. ರಾವಣ, 10 ತಲೆಯ ರಾವಣ ಈತ. ಇನ್ನೊಂದು ಸಲ ಈತ ವಿಷಸರ್ಪ ನರೇಂದ್ರ ಮೋದಿ ಅಂತ. ಇದು ಹೆಂಗೆ ಕಲ್ಚರ್ ಬಂತು ಅಂದರೆ, ಅದಕ್ಕಿಂತ ಮುಂಚೆ ಹಿ ಈಸ್ ಮರ್ಚೆಂಟ್ ಆಫ್ ಡೆತ್ಸ್, ಆತ ಸಾವಿನ ವ್ಯಾಪಾರಿ ಅಂತ ಸೋನಿಯಾ ಗಾಂಧಿ ಆರೋಪ ಮಾಡಿದರು. ಈತ ಕಳ್ಳ ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿ ಹಗರಣದ ಹೆಸರು ಇಟ್ಕೊಂಡೆ. ಹಗರಣ ಆಗಲಿಲ್ಲ, ಅದು ಫ್ರಾನ್ಸ್ನ ವಿಮಾನದ ವಿಚಾರದಲ್ಲಿ ರಫೇಲ್ ಬಗ್ಗೆ. ಹಾಗೆಲ್ಲ ಕರೆದಾಗ ಅವ್ರ ಪಕ್ಷದವ್ರಿಗೆ ಖಚಿತ ಆಗತ್ತೆ, ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ಮಾತಾಡಿದ್ರೆ ಇವ್ರು ನಮ್ಮಲ್ಲಿ ಕೇಸ್ ಹಾಕಲ್ಲ, ನಮಗೇನು ಆಗಲ್ಲ, ತಪ್ಪಿಸ್ಕೋಬೋದು ನಾವು ಅಂತ. ಹೈದರಾಬಾದ್ ಚುನಾವಣೆ, ಲಾಸ್ಟ್ ಟೈಮ್ ತೆಲಂಗಾಣ ಚುನಾವಣೆ ಸಂದರ್ಭದಲ್ಲಿ ಅಮಿತ್ ಶಾ ಅವರ ಭಾಷಣವನ್ನು ಹಿಂದೆ ಮಾಡಿ ಇಡೀ ಚುನಾವಣೆಯ ಪ್ರಕ್ರಿಯೆಯನ್ನೇ, ಫಲಿತಾಂಶವನ್ನೇ ಉಲ್ಟಾ ಮಾಡಿಬಿಟ್ರು. ಕೇಸ್ ಹಾಕಿದ್ರೆ ಅಮಿತ್ ಶಾ ಸುಮ್ಮನಾಗ್ಬಿಟ್ರು. ಹೀಗೆ ಬಿಟ್ಟು ಕಾಂಗ್ರೆಸ್ಸಿನವ್ರಿಗೆ ಮಜಾ ಆಗಿಬಿಟ್ಟಿದೆ, ನಮಗೇನು ಆಗೋದಿಲ್ಲ ಅಂತ. ಒಂದು ಹಾವಿತ್ತಂತೆ. ಹಾವು ರಸ್ತೆನಲ್ಲಿ ಹೋಗೋರಿಗೆಲ್ಲ ಕಚ್ತಾ ಇತ್ತಂತೆ. ಒಂದು ರಸ್ತೆನಲ್ಲಿ ಸಾಧು ಹೋಗ್ತಾ ಇದೆ, ಹಾವು ನೋಡಿದ್ರೆ ಎಲ್ಲರೂ ಹೆದರೋರು, ಕಚ್ಚತ್ತಪ್ಪ ಅದು ಅಂತ. ಸಂತ ಹೋಗ್ತಾ ಇದ್ದಂತೆ. ಸಂತ ಬಂದ ಹಾವಿಗೆ ಹೇಳ್ದಂತೆ, ಯಾಕೆ ಈ ಥರ ಬಂದವ್ರಿಗೆಲ್ಲ ಕಚ್ತೀಯಾ, ಕಚ್ಚಬೇಡ ನೀನು, ಒಳ್ಳೆಯದಲ್ಲ, ಕಚ್ಚೋದು ಭಾಳ ಕೆಟ್ಟ ಅಭ್ಯಾಸ, ಇದು ನಿಲ್ಲಿಸ್ಬಿಡು ಅಂತ. ಸಂತ ಹೇಳಿದಾನೆ, ಸ್ವಾಮೀಜಿ ಹೇಳಿದಾನಂತ ಕಚ್ಚೋದನ್ನು ಹಾವು ನಿಲ್ಲಿಸ್ಬಿಡ್ತು. ರಸ್ತೆನಲ್ಲಿ ಜನ ಹೋಗ್ತಾಯಿದ್ರು, ಹಾವು ಹಿಂಗೆ ಬರ್ತಾಯಿತ್ತು, ಕಲ್ಲು ಹೊಡೆಯೋರು, ತಲೆ ತಕ್ಷಣ ಸುಮ್ಮನೆ ಇರೋದು, ಮೈ ತುಂಬ ಗಾಯ ಆಗ್ಬಿಡ್ತು ಹಾವಿಗೆ. ಸಂತ ವಾಪಸ್ ಹೋಗ್ತಾ ಇದ್ದಾನೆ. ಸಂತ ವಾಪಸ್ ಹೋಗ್ತಾ ನೋಡ್ತಾನೆ, ಹಾವಿನ ಮೈ ತುಂಬ ಎಲ್ಲ ಕಜ್ಜಿ. ಯಾಕಯ್ಯ, ಏನಾಯಿತು ನಿನಗೆ ಅಂತಾರೆ. ಇಲ್ಲ, ನೀವೇ ಹೇಳಿದ್ರಲ್ಲ ಗುರುಗಳೇ ಕಚ್ಚಬೇಡ ಅಂತ ಹೇಳಿದ್ರಲ್ಲ, ಅದು ಕಚ್ಚಲಿಲ್ಲ ನಾನು. ಸಂತ ಹೇಳ್ತಾನೆ, ನೀನು ಏನಂತ ಹೇಳಿದೆ, ನಾನು ಕಚ್ಚಬೇಡ ಅಂತ ಹೇಳಿದ್ದೀನಿ, ಬುಸ್ ಅನ್ಬೇಡ ಅಂತ ಹೇಳಿದ್ನ. ನೀನು ಬುಸ್ ಅನ್ಬೋದಿತ್ತಲ್ವ, ಬುಸ್ ಅಂದರೆ 300 ಮೀಟರ್ ದೂರ ಓಡಿ ಹೋಗಿರೋರು ಎಲ್ಲರೂ. ನೀನು ಬುಸ್ಸು ಅನ್ನಲಿಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಈ ರೀತಿ ಹೊಡಿತಾ ಇದ್ದಾರೆ. BJP ಅವ್ರಿಗೆ ಅದೇ ಕಾರಣಕ್ಕೆ ಏಟುಗಳು ಬೀಳ್ತಾ ಇದ್ದಾವೆ. ಇವ್ರಿಗೆ ಯಾರು ಹೇಳೋರು? ಅಲ್ಲ, ಮಲ್ಲಿಕಾರ್ಜುನ ಮುತ್ಯ ಬೆಳಗ್ಗೆ ಎದ್ರೆ 10 ಆರೋಪಗಳನ್ನು ಮಾಡ್ತಾರೆ. 80 ವರ್ಷ ಆಗಿದೆ. ಯಾವ ಆರೋಪಕ್ಕೂ ಯಾವುದೇ ರೀತಿಯಾದಂಥ ತಲೆ ಬುಡ ಇರೋದಿಲ್ಲ. ನರಮೇಧಕ್ಕೆ, ಮುಸಲ್ಮಾನರಿಂದ ಹಿಂದೂಗಳ ನರಮೇಧ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾನೆ ಆ ಮನುಷ್ಯ. ಅಕ್ಬರ್ ಓವೈಸಿಗಿಂತ ಡೇಂಜರು. ಅಕ್ಬರ್ ಓವೈಸಿ ಅಟ್ಲೀಸ್ಟು 15 ನಿಮಿಷ ಪೊಲೀಸರನ್ನ ಹಿಂದೆ ತಕ್ಕೊಳ್ಳಿ, ಅದಾದಮೇಲೆ ನಾವು ಏನು ಅಂತ ತೋರಿಸ್ತೀವಿ ಅಂತ ಇಂಡೈರೆಕ್ಟಾಗಿ ಹೇಳ್ದ.
ಈತ ಮಲ್ಲಿಕಾರ್ಜುನ್ ಮುತ್ಯ ಅದಕ್ಕಿಂತ ಅಪಾಯಕಾರಿಯಾಗಿ ನಮಾಜ್ ಮಾಡುವುದನ್ನು ನಿಲ್ಲಿಸಿ BJP RSS ಅವ್ರ ಮೇಲೆ ನೀವು ಹೊಡೆದು ಸಾಯಿಸ್ರಿ ಅಂತ ಹೇಳ್ತಾರೆ. ಹೊಡೆದು ಸಾಯಿಸ್ರಿ ಅಂತ. ಹಾವನ್ನು ಹೇಗೆ ಹೊಡಿತರೋ ಹಾಗೆ ಹಿಂದೂಗಳನ್ನು ಹಿಂದೂಗಳನ್ನು BJP ಅವ್ರನ್ನ RSS ಅವ್ರನ್ನ ಹೊಡೀರಿ ಅಂತಾರೆ. ಇಷ್ಟು ಕೇಳಿಕೊಂಡು ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಇರುತ್ತೆ ಅಂದರೆ ನಾವು ಎಷ್ಟು ಬಾಯಿ ಗಂಟ್ಲು ಹರ್ಕೊಂಡು ಏನು ಪ್ರಯೋಜನ ದಯವಿಟ್ಟು ನನಗೆ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.